Today, I'm going to be talking to you about the importance of focus. ಈ ದಿವಸದಲ್ಲಿ ನಿಮ್ಮ ಒಟ್ಟಿಗೆ ನಾವು ದೃಷ್ಟೀಕರಿಸುವುದರ ಮುಖ್ಯತ್ವದ ಕುರಿತಾಗಿ ತಿಳಿಯಪಡಿಸ್ತೇನೆ. Or I can say, focus is key to breakthrough. ನಿಮಗಾದಂಥ ಒಂದು ಅದ್ಭುತಕ್ಕೆ ನೀವು ದೃಷ್ಟೀಕರಿಸುವಂಥದ್ದು ಮುಖ್ಯ. You know, a lot of times we think witchcraft or sorcery is the most powerful weapon that the enemy can use against a believer. ಒಬ್ಬ ವಿಶ್ವಾಸಿಗೆ ನೇರವಾಗಿ ಸೈತಾನನು ಮಂತ್ರ ತಂತ್ರಗಳನ್ನು ಅದೇ ಶಕ್ತಿಯುತವಾದದ್ದು ಅವನು ಉಪಯೋಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅಂದುಕೊಳ್ಳುತ್ತೇವೆ. You know, sometimes we think those are very powerful. ನಾವು ಅದೇ ತುಂಬಾ ಬಲವುಳ್ಳದೆಂಬುದಾಗಿ ಅಂದುಕೊಳ್ಳುತ್ತೇವೆ. But the Bible says they are nothing. ಆದರೆ ಸತ್ಯವೇದ ಹೇಳುತ್ತದೆ ಅದೆಲ್ಲ ಏನೂ ಇಲ್ಲ. The scripture says there's no witchcraft against the house of Jacob. ದೇವರ ವಾಕ್ಯ ಹೇಳುತ್ತದೆ ಯಾಕೋಬನಿಗೆ ವಿರುದ್ಧವಾಗಿ ಮಂತ್ರವಿಲ್ಲ. And the Bible also says all authority has been given to Jesus in heaven and on earth. ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. And he has given us the same authority ಆ ಅಧಿಕಾರವನ್ನು ಆತ ನಮಗೆ ಕೊಟ್ಟಿದ್ದಾನೆ to advance his kingdom. ಆತನ ರಾಜ್ಯಕ್ಕೆ ಮುಂದುವರಿಯಲಿಕ್ಕಾಗಿ. But one of the weapons that the enemy is successful in using is the weapon of distraction against a child of God. ಒಬ್ಬ ದೇವ ಮಗುವಿಗೆ ವಿರುದ್ಧವಾಗಿ ಸೈತಾನನು ಉಪಯೋಗಿಸುವಂತ ಆಯುಧಗಳಲ್ಲಿ ತುಂಬಾ ಮುಖ್ಯವಾದಂತ ಒಂದು ಆಯುಧ ಎಂದರೆ ಅವನ ಗಮನವನ್ನ ಸೆಳೆಯುವಂಥದ್ದು. Distraction is Satan's number one weapon in this 21st century. 21ನೇ ಶತಮಾನದಲ್ಲಿ ನಿಮ್ಮ ಮನಸ್ಸನ್ನ ಗೊಂದಲಗೀಡು ಮಾಡುವಂಥದ್ದು ಅವನ ಆಯುಧವಾಗಿದೆ. If he can distract you, ನಿಮ್ಮನ್ನ ನಿಮ್ಮ ಗಮನವನ್ನ ಸೆಳೆಯುವುದಾದರೆ he can keep you defeated. ನಿಮ್ಮನ್ನ ಸೋಲಿನಲ್ಲಿ ಇಡಲಿಕ್ಕೆ ಸಾಧ್ಯ. We're going to look at a passage from the Bible where we can learn some effective principles about how to stay focused on God and the assignment that He has given to us. ದೇವರ ಮೇಲೂ ದೇವರು ನಮಗೆ ಕೊಟ್ಟಿರುವಂತಹ ಕೆಲಸದ ಮೇಲೂ ಯಾವ ರೀತಿಯಾಗಿ ಗಮನ ಹರಿಸಬೇಕೆಂಬಂತ ಕೆಲವೊಂದು ಶಕ್ತಿಯುತವಾದಂಥ ತತ್ವಗಳನ್ನು ನಾವು ಕಲಿತುಕೊಳ್ಳೋಣ. This is the story of Elijah and Elisha. ಇದು ಎಲಿಯ ಮತ್ತು ಎಲಿಷನ ಒಂದು ಕಥೆಯಾಗಿದೆ. You know, we see in 2 Kings chapter 2 verses 9. 2 ಅರಸುಗಳ ಪುಸ್ತಕ 2ನೇ ಅಧ್ಯಾಯ ಅದರ 9ನೇ ವಾಕ್ಯ. They have crossed over to Jordan. ಅವರು ಯೋರ್ದಾನಿಗೆ ದಾಟಿದ್ದಾರೆ. And now Elijah asks Elisha, ask what may I do for you before I'm taken away from you. ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಕೇಳು ಅಂದನು. And Elisha said, please let a double portion of your spirit be upon me. ಅದಕ್ಕೆ ಎಲಿಷನು ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು. Verses 10, Elijah says something very interesting. He said, you have asked a hard thing. ಎಲಿಯನು ಹೇಳುವಂತ ಗಮನ ಹರಿಸುವಂತ ಕಾರ್ಯ. ಆಗ ಎಲಿಯನು ಅವನಿಗೆ ನೀನು ದುರ್ಲಾಭವಾದದ್ದನ್ನು ಕೇಳಿಕೊಂಡಿ. But there is a condition that Elijah places upon Elisha. ಆದರೆ ಎಲಿಯನು ಎಲಿಷನಿಗೆ ಒಂದು ನಿರ್ಬಂಧವನ್ನು ಇಡುತ್ತಾನೆ. You know, the double portion was not going to come to Elisha easily. ಆ 2ರಷ್ಟಾದಂತ ಒಂದು ಆಶೀರ್ವಾದ ಅವನಿಗೆ ಸುಲಭವಾಗಿ ಬರಲಿಕ್ಕಿಲ್ಲ. Elisha had a condition to fulfill. ಅಲ್ಲಿ ಎಲಿಷನಿಗೆ ಅಲ್ಲಿ ಕೆಲವೊಂದು ನಿಯಮಗಳನ್ನ ಅವನು ಅನುಸರಿಸಬೇಕಾಗಿತ್ತು. What was that condition? ಆ ಒಂದು ಸ್ಥಿತಿ ಏನಾಗಿತ್ತು? Elijah continues to say, nevertheless, if you see me when I'm taken from you. ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು. It shall be so for you, but if not, it shall not be so. ಇಲ್ಲವಾದರೆ ದೊರಕುವುದಿಲ್ಲ. The condition for Elisha was that Elisha had to look at Elijah when Elijah was being lifted off. ಅಲ್ಲಿ ಇದ್ದಂತ ಅವನ ನಿಯಮ ಏನಂದ್ರೆ ಎಲಿಯನು ತೆಗೆದುಕೊಳ್ಳಲ್ಪಡುವಾಗ ಎಲಿಷನು ಅವನನ್ನೇ ಗಮನ ಹರಿಸಬೇಕಾಗಿತ್ತು. Because when you read the next verse, it says, a chariot of fire appeared with horses of fire and separated the two of them, but Elijah went up in the whirlwind into heaven.
11ನೇ ವಾಕ್ಯ ನೋಡುತ್ತೇವೆ, ಅವರು ಮಾತನಾಡುತ್ತಿರುವಾಗಲೇ ಅಗ್ನಿಮಯವಾದಂಥ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. So Elisha's condition, Elisha's challenge was to continually fix his eyes upon Elijah while he was being taken up, even not to be distracted by the chariots of fire. ನೋಡಿ, ಎಲಿಷನಿಗಿದ್ದಂಥ ಸವಾಲ್ ಏನಂದ್ರೆ, ಎಲಿಯನು ಆ ಒಂದು ಅಗ್ನಿಮಯವಾದ ರಥಗಳಲ್ಲಿ ತೆಗೆಯಲ್ಪಡುವಾಗಲೂ ಸಹ ತನ್ನ ಗಮನವನ್ನ, ತನ್ನ ದೃಷ್ಟಿಯನ್ನ ಎಲಿಯನ ಮೇಲಿಂದ ತೆಗೆಯಲ್ಬಾರದಾಗಿತ್ತು. That's the level of focus that was expected from Elisha if he had to walk in the double portion mantle. ಅವನು ಎರಡರಷ್ಟಾದಂಥ ಆಶೀರ್ವಾದವನ್ನು ಹೊಂದಬೇಕಾದರೆ ಇಷ್ಟು ಒಂದು ಗಮನ ಹರಿಸಬೇಕಾದಂಥ ಒಂದು ವಿಷಯವು ಅವನಿಂದ ಎದುರು ನೋಡಲ್ಪಟ್ಟಿತು. And it also teaches us something. ನಮಗೆ ಒಂದು ವಿಷಯವನ್ನು ಕಲಿಸಿಕೊಡುತ್ತೆ. Every new level requires a new us. ಪ್ರತಿಯೊಂದು ಹೊಸ ಹಂತಕ್ಕೂ ನಮ್ಮ ಬಳಿಯಿಂದ ಹೊಸ ಕಾರ್ಯಗಳು ಎದುರು ನೋಡಲ್ಪಡುತ್ತದೆ. If we want to go to a new level, there are some personal changes that we need to make of ourselves. ನಾವು ಹೊಸ ಹಂತಕ್ಕೆ ಹೋಗಬೇಕಾದರೆ ನಮ್ಮಲ್ಲಿ ಒಂದು ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. Because if we want to go to a new level, some old habits will not be fruitful or useful for us in the new level that God wants to take us. ನಾವು ಹೊಸ ಹಂತಕ್ಕೆ ಹೋಗಬೇಕಾದ್ರೆ ನಮ್ಮ ಹಳೆಯ ಕಾರ್ಯಗಳು ಆ ಹೊಸ ಹಂತಕ್ಕೆ ಅದು ಸರಿ ಹೋಗುವುದಿಲ್ಲ. So yes, Elisha desired for the double portion. ಎಲಿಷನು ಎರಡರಷ್ಟಕ್ಕೆ ಅವನು ಆಸೆ ಪಟ್ಟನು. But if he had to do well carrying that double portion, Elisha had to stay focused on his assignment. ಅವನು ಎರಡರಷ್ಟಾದ ಆಶೀರ್ವಾದವನ್ನು ಹೊಂದಿಕೊಂಡು ಅವನು ಕಾರ್ಯ ಮಾಡಬೇಕಾದ್ರೆ ಎಲಿಷನು ಎಲಿಯನನ್ನೇ ಗಮನ ಹರಿಸಬೇಕಾಗಿತ್ತು. So what God is requiring of us as his people in this season is tremendous amount of focus. ದೇವರು ಈ ಕಾಲದಲ್ಲಿ ನಮ್ಮ ಬಳಿಯಿಂದ ಎದುರು ನೋಡುತ್ತಿರುವಂತಹ ಕಾರ್ಯವೇನೆಂದರೆ ಆ ಪೂರ್ಣವಾದಂತೆ ಆತನ ಮೇಲೆ ಗಮನ ಹರಿಸಬೇಕೆಂಬುದಾಗಿ. No matter what is going on around us, he expects us to stay focused on him alone. ನಮ್ಮ ಸುತ್ತಲೂ ಏನೇ ಕಾರ್ಯಗಳು ಬಂದರೂ ಸಹ ಆತನ ಮೇಲೆ ನಾವು ಗಮನ ಹರಿಸಬೇಕೆಂಬುದಾಗಿ ಎದುರು ನೋಡುತ್ತಾನೆ. Focus is key to breakthrough. ನಮ್ಮ ಗಮನ ಹರಿಸುವಂಥದ್ದು ನಮ್ಮ ಬಿಡುಗಡೆಗೆ ಅದ್ಭುತಕ್ಕಾದಂಥ ಕಾರ್ಯವಾಗಿದೆ. The Bible says, do not be conformed to the pattern of this world, but be renewed in the spirit of your mind. Romans chapter 12 verse 2. ಸತ್ಯವೇದ ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನೋಡುತ್ತೇವೆ, ಈ ಲೋಕದ ಆಚಾರಗಳಿಗೆ ಅನುಸಾರವಾಗಿ ನಡೆಯದೆ ನಿಮ್ಮ ಮನಸ್ಸುಗಳು ನೀವು ನೂತನ ಮನಸ್ಸನ್ನು ಹೊಂದಿಕೊಂಡಿರಿ ಎಂಬುದಾಗಿ. So like I mentioned earlier, one of the weapons that the enemy uses in a believer's life is distraction. ಸೈತಾನನು ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಉಪಯೋಗಿಸುವಂತ ಒಂದು ಆಯುಧವೇನೆಂದ್ರೆ ಅವರನ್ನ ಚಂಚಲಗೊಳಿಸಿ ಮತ್ತೊಂದು ಕಡೆ ಸೆಳೆಯುವಂಥದ್ದು. Distraction is the battlefield of the mind. ನಮ್ಮ ಮನಸ್ಸಲ್ಲಿ ಇರುವಂತ ಒಂದು ಯುದ್ಧ ರಂಗವೆಂದ್ರೆ ಆ ಗೊಂದಲ. Apostle Paul said, we do not fight against flesh and blood, but against principalities and powers of darkness. ಅಪೊಸ್ತಲನಾದಂತ ಪೌಲನು ಹೇಳುತ್ತಾನೆ, ನಾವು ರಕ್ತ ಮಾಂಸದೊಟ್ಟಿಗೆ ಹೋರಾಡುವುದಿಲ್ಲ, ಅಂಧಕಾರದ ಬಲಗಳೊಟ್ಟಿಗೆ ನಾವು ಹೋರಾಡುತ್ತೇವೆ. The enemy is constantly fighting our minds. ನಮಗೆ ವಿರುದ್ಧವಾಗಿ ವೈರಿಯು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಹೋರಾಡುತ್ತಿದ್ದಾನೆ. But we see in Romans chapter 12 verse 2, do not be conformed to the pattern of this world. ನಾವು ರೋಮ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನೋಡುತ್ತೇವೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ. The Bible encourages us to renew our minds. ನೂತನ ಮನಸ್ಸನ್ನ ಹೊಂದಿಕೊಂಡಿರಿ. A renewed mind, when we renew our minds by the word of God, it helps us to stay focused. ನಾವು ದೇವರ ವಾಕ್ಯದಿಂದ ನಮ್ಮ ಮನಸ್ಸನ್ನ ನೂತನ ಪಡಿಸಿಕೊಳ್ಳುವಾಗ ನಾವು ಗಮನ ಹರಿಸಲಿಕ್ಕೆ ಸಾಧ್ಯ. And we see when Jesus was tempted by the devil, ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟಾಗ, he was tempted in the mind. ಆತನ ಮನಸ್ಸಿನಲ್ಲಿ ಆ ಶೋಧನೆ ಉಂಟಾಗುತ್ತೆ. That was a battle, that was a temptation he went through in the mind. ತನ್ನ ಮನಸ್ಸಿನಲ್ಲಿ ಆದಂತ ಒಂದು ಯುದ್ಧವಾಗಿದೆ. For example, when you're reading that story, it talks about how
Satan showed him the world, the wealth of the world. How was the enemy, able to show Jesus the wealth of the world? Was in his mind. ಈ ಲೋಕದ ಐಶ್ವರ್ಯವನ್ನ ಯಾವ ರೀತಿಯಾಗಿ ಸೈತಾನ ಯೇಸುವಿಗೆ ತೋರಿಸಲಿಕ್ಕೆ ಸಾಧ್ಯ? ಆತನ ಮನಸ್ಸಿನಲ್ಲಿ. So it was a battle of the mind that Jesus overcame. ಯೇಸು ಕ್ರಿಸ್ತನು ತನ್ನ ಮನಸ್ಸಿನಲ್ಲಿ ಆದಂತ ಹೋರಾಟವನ್ನ ಆತನು ಜಯಿಸಿದನು. So by the power of the Holy Spirit, Jesus was able to overcome this temptation in the mind. And because he overcame, we are also able to overcome. ಪವಿತ್ರಾತ್ಮನ ಶಕ್ತಿ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಆ ಒಂದು ಯುದ್ಧವನ್ನ ಜಯಿಸಿದನು. ಆತನು ಜಯಿಸಿದ ಕಾರಣದಿಂದ ನಾವು ಜಯಿಸಲಿಕ್ಕೆ ಸಾಧ್ಯ. So it's important that, just like how the Bible says, we have been given the mind of Christ. ಸತ್ಯವೇದ ಹೇಳುವ ಪ್ರಕಾರವಾಗಿ ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. So if we desire to stay focused, if we want to grow in our focus, we must cultivate the mind of Christ in us. ನಾವು ಗಮನ ಹರಿಸಿ ನಾವು ಮುಂದುವರಿಯಬೇಕಾದರೆ ಕ್ರಿಸ್ತನ ಮನಸ್ಸು ನಮಗಿರಬೇಕು. And the first step that you can take towards it is to meditate on the word of God. ಅದಕ್ಕೆ ಮೊದಲನೇ ಹಂತ ನಾವು ದೇವರ ವಾಕ್ಯವನ್ನ ಧ್ಯಾನಿಸಬೇಕು. When we meditate, read the word of God, we see how God's word can influence our thought pattern, can influence the way we think. ನಾವು ದೇವರ ವಾಕ್ಯವನ್ನ ಧ್ಯಾನಿಸುವಾಗ ನಮಗೆ ಚೆನ್ನಾಗಿ ಗೊತ್ತಿದೆ ದೇವರ ವಾಕ್ಯವು ಯಾವ ರೀತಿಯಾಗಿ ನಮ್ಮ ಚಿಂತೆಯ ಕಾರ್ಯಗಳನ್ನ ಅದನ್ನು ಆಳ್ವಿಕೆ ಮಾಡುತ್ತದೆ. The Bible says, let the word of God dwell in you richly. ಆಮೇಲೆ ದೇವರ ವಾಕ್ಯವು ನಿಮ್ಮಲ್ಲಿ ಅತ್ಯಧಿಕವಾಗಿ ಇರಲಿ ಎಂಬುದಾಗಿ ವಾಕ್ಯದ ನೋಡುತ್ತೇವೆ. Number one is meditating on the word of God. ದೇವರ ವಾಕ್ಯವನ್ನ ಧ್ಯಾನಿಸುವಂತದ್ದು. And as we meditate on God's word, ನಾವು ದೇವರ ವಾಕ್ಯವನ್ನ ಧ್ಯಾನಿಸುವಾಗ something happens to our minds is this. Something happens to our spirit and our mind is this. ನಮ್ಮ ಆತ್ಮಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಆಗುವಂತ ಕಾರ್ಯ. We will begin to see our situations from God's perspective. ನಮ್ಮ ಪರಿಸ್ಥಿತಿಗಳನ್ನ ದೇವರ ಒಂದು ಕೋಣದಿಂದ ನೋಡ್ಲಿಕ್ಕೆ ಪ್ರಯತ್ನಿಸ್ತೇವೆ. We will begin to see obstacles that we face as an opportunity for God to be glorified. ನಮಗೆ ಬಂದಂತ ಎಲ್ಲ ರೀತಿಯಾದಂಥ ಅಡಚಣೆಗಳನ್ನ ಅದು ದೇವರ ನಾಮವನ್ನ ಮಹಿಮೆ ಪಡಿಸಲಿಕ್ಕಾದಂಥ ಸಂದರ್ಭವಾಗಿ ಉಪಯೋಗಿಸುತ್ತೇವೆ. When difficult and challenging situations come, we respond to it like how Jesus would respond. ನಮಗೆ ಇಕ್ಕಟ್ಟಾದಂಥ ಪರಿಸ್ಥಿತಿಗಳು ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾನೋ ನಾವು ಆ ರೀತಿಯಾಗಿ ಮಾಡುತ್ತೇವೆ. Even in the storms of life, we allow the peace of God to rule our spirit. ನಮ್ಮ ಜೀವನಕ್ಕೆ ನೇರವಾಗಿ ಬರುವಂತ ಎಲ್ಲ ಅಲೆಗಳಲ್ಲಿ ನಾವು ದೇವರ ಒಂದು ಸಮಾಧಾನವನ್ನ ಕಾರ್ಯ ಮಾಡಂತೆ ಮಾಡುತ್ತೇವೆ. And the storm that we can sleep in is the storm we have authority over. ನೋಡಿ, ನಾವು ಆ ಯಾವ ಅಲೆಗಳಲ್ಲಿ ಮಲಗಲಿಕ್ಕೆ ಸಾಧ್ಯವೋ ಅಲೆಗಳ ಮೇಲೆ ನಮಗೆ ಅಧಿಕಾರವಿದೆ. And we see that even in the Bible, even in the life of Jesus. ಯೇಸುವಿನ ಜೀವನದಲ್ಲಿ ಅದನ್ನು ನೋಡುತ್ತೇವೆ. We see how Jesus calmed the storm. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆ ಅಲೆಗಳನ್ನ ಆತನು ಶಾಂತಿಪಡಿಸಿದನು. And we might face storm, might not necessarily be a physical storm, but it can be storms in any form or any area of our life. ನೋಡಿ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಬರುವಂತ ಅನೇಕ ರೀತಿಯಾದಂತ ಅಲೆಗಳಾಗಿದೆ. It can be a storm in your finances. ಅದು ನಿಮ್ಮ ಹಣಕಾಸಿನ ಒಂದು ವಿಷಯದಲ್ಲಿರಬಹುದು. It can be a storm in your work life. ನಿಮ್ಮ ಕೆಲಸದ ಜೀವನದಲ್ಲಿರಬಹುದು. It can be a storm in your marriage, in your relationships. ನಿಮ್ಮ ಮದುವೆ ವಿವಾಹ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿರಬಹುದು. It can be a storm in your health. ನಿಮ್ಮ ಆರೋಗ್ಯದಲ್ಲಿರಬಹುದು. When storms of life come, ಜೀವನದ ಅಲೆಗಳು ಬರುವಾಗ, the scripture says, when the enemy comes in like a flood, the Spirit of God raises the standard against it. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಸೈತಾನ ನಮಗೆ ವಿರುದ್ಧವಾಗಿ ಪ್ರವಾಹದ ಹಾಗೆ ಬಂದಾಗೂ ಸಹ ದೇವರು ನಮಗೆ ಜಯ ನೀಡುತ್ತಾನೆ. But you have a role to play in it. ಆದರೆ ನೀವು ಕಾರ್ಯ ನಿರ್ವಹಿಸಲಿಕ್ಕೆ ಇದರಲ್ಲಿ ಇರಬೇಕಾಗಿದೆ. We must learn to believe in what God says about those situations. ಅಂತ ಪರಿಸ್ಥಿತಿಗಳೇ ದೇವರು ಏನು ಹೇಳುತ್ತಾನೋ ಅದನ್ನು ನಂಬುವಂಥದ್ದು ಅವಶ್ಯ. What is dictating you? Is it the storms or what God in His Word has spoken to you about your situation? ನಿಮ್ಮ ಪರಿಸ್ಥಿತಿಯಲ್ಲಿ ಯಾವುದು ನಿಮ್ಮನ್ನು ನಿರ್ದೇಶಿಸ ದೇವರ ವಾಕ್ಯವ ಅಥವಾ ಪರಿಸ್ಥಿತಿಯ ಸ್ಥಿತಿಗಳ? So we must remain focused
on the Word of God. ದೇವರ ವಾಕ್ಯದ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮ್ಮ ಗಮನವನ್ನಿಡಬೇಕು. So, yes, the first thing we can do is meditate on God's Word. The second thing to do is when you meditate on God's Word, we begin to see our situations through heaven's perspective. The third thing that happens when we develop, for us to develop the mind of Christ, is learn to hear His voice. ನಮಗೆ ನೋಡಿ, ನಾವು ದೇವರ ದೃಷ್ಟಿಕೋನದಲ್ಲಿ ಕಾರ್ಯಗಳು ನೋಡುವಾಗ ಕ್ರಿಸ್ತನ ಮನಸ್ಸನ್ನ ನಾವು ಅಳವಡಿಸಿಕೊಳ್ಳಬೇಕು. We see Jesus, in the Bible, it says He would spend all night praying. ಯೇಸು ಕ್ರಿಸ್ತನು ಸತ್ಯದ ನೋಡುತ್ತೇವೆ, ಅವನು ಪೂರ್ಣ ರಾತ್ರಿ ಯೇಸು ಕ್ರಿಸ್ತನು ಪ್ರಾರ್ಥಿಸುತ್ತಾ ಇದ್ದನು. It was a two-way communication. ಅದು ಎರಡು ಕಡೆಯಾದಂಥ ಸಂಭಾಷಣೆ. This is just my thinking. I believe the Father would be giving him the next day's assignments, where Jesus had to go, what he had to do. ನನ್ನ ಒಂದು ಯೋಚನೆ ಇದು, ತಂದೆಯಾದ ದೇವರು ಮಾರನೇ ದಿವಸ ಯೇಸು ಎಲ್ಲಿಗೆ ಹೋಗಬೇಕು, ಏನು ಸೇವೆ ಮಾಡಬೇಕೆಂಬುದನ್ನ ಆತನು ತಿಳಿಸಿಕೊಡುತ್ತಾ ಇರಬಹುದು. Jesus' prayer life was just not a monologue but a dialogue. ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯಾದಂಥದ್ದು ಬರೀ ಆತನು ಪ್ರಾರ್ಥಿಸುವುದಲ್ಲ, ಎರಡು ಕಡೆಯ ಸಂಭಾಷಣೆಯಾಗಿದೆ. He enjoyed his fellowship with the Father. ಆತನು ತಂದೆಯೊಟ್ಟಿಗಾದಂಥ ಸಂಬಂಧವನ್ನ ಆತನು ಅದರಲ್ಲಿ ಸಂತೋಷವುಳ್ಳವನಾಗಿದ್ದನು. Hearing the Father's voice. ತಂದೆಯ ಸ್ವರವನ್ನ ಕೇಳುತ್ತಾ. The scripture says Jesus did only what he saw the Father do. ವಾಕ್ಯ ಹೇಳುತ್ತದೆ, ತಂದೆಯು ಏನನ್ನ ಹೇಳುತ್ತಾನೆ ಅದನ್ನ ಮಾತ್ರ ಕ್ರಿಸ್ತನು ಮಾಡಿದ. And he only said what he heard the Father say. ತಂದೆಯು ಹೇಳುವಂತ ಕಾರ್ಯವನ್ನ ಮಾತ್ರ ಆತನು ಕೇಳಿಸಿಕೊಂಡು ಹೇಳುತ್ತಾ ಇದ್ದನು. So one of the ways we can really grow in our focus is when we learn to hear the voice of God in our lives. ನಾವು ಬೆಳವಣಿಗೆ ಹೊಂದಲಿಕ್ಕೆ ಯಾವಾಗ ಸಾಧ್ಯ ಅಂದ್ರೆ ದೇವರ ಸ್ವರವನ್ನ ಕೇಳುವುದರಲ್ಲಿ ಗಮನ ಹರಿಸುವಾಗ. That we will know what God has called us to do in our assignments. ಆಗ ನಮಗೆ ದೇವರು ನಮ್ಮನ್ನು ಯಾವ ಉದ್ದೇಶದ ಮೇಲೆ ಕರೆದಿದ್ದ ನಮಗೆ ಗೊತ್ತಾಗುತ್ತದೆ. That we are not everywhere doing everything, but we are focused on doing exactly what God wants us to do. ನಾವು ಎಲ್ಲಾ ಕಡೆಯಲ್ಲಿ ಎಲ್ಲವನ್ನು ಮಾಡುವರಾಗಿರುವುದಿಲ್ಲ, ದೇವರು ಯಾವುದಕ್ಕಾಗಿ ಕರೆದಿದ್ದಾನೋ ಅದನ್ನು ಮಾತ್ರ ಮಾಡುತ್ತೇವೆ. And I pray that this will become a reality in your life. ನಾನು ಪ್ರಾರ್ಥಿಸ್ತೇನೆ, ಇದು ನಿಮ್ಮ ಜೀವನದಲ್ಲಿ ನಿಜ ಸಂಗತಿಯಾಗಿ ಮಾರ್ಪಡಲಿ. And God has given us faculties, spiritual faculties, or the Bible calls it spiritual senses, through which we can learn to hear His voice. ನೋಡಿ, ನಮಗೆ ಸತ್ಯವಿದೆ ನೋಡುತ್ತೇವೆ, ನಾವು ಆತ್ಮಿಕವಾದಂಥ ಕಾರ್ಯಗಳಲ್ಲಿ ಆತನ ವಿಷಯಗಳನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. Hebrews chapter 5 verse 14 says He has that we may use the senses to exercise our senses to discern both good and evil. ನೋಡಿ, ಒಳ್ಳೆಯದನ್ನ ಕೆಟ್ಟದನ್ನ ತಿಳುಕೊಳ್ಳುವಂತ ಆ ಒಂದು ಕೃಪೆಯನ್ನು ಆತ ನೀಡಿದ್ದಾನೆ. All right, so we must also allow the Spirit of God to activate our spiritual senses so that we will be able to perceive what God is saying to us. ದೇವರು ನಮಗೆ ಏನು ವಿಷಯವನ್ನ ಆತನ ತಿಳಿಸ್ತಾ ಇದ್ದಾನೆ ಎಂಬಂತ ಜ್ಞಾನೇಂದ್ರಿಯಗಳನ್ನ ತಿಳಿಕೊಳ್ಳುವಂತ ಕೃಪೆ ನೀಡಿದ್ದಾನೆ. So here are a few things that I have shared that you can grow in your focus, in your relationship with God and what God has for you. ನೀವು ದೇವರು ನಿಮಗಾಗಿ ಏನು ಇಟ್ಟಿದ್ದಾನೋ ಅದರಲ್ಲಿ ಯಾವ ರೀತಿ ಗಮನ ಹರಿಸಬೇಕೆಂಬುದನ್ನ ಕೆಲವೊಂದು ವಿಷಯವನ್ನ ನಾವು ಕಲಿತುಕೊಂಡೆವು. Let me pray with you today. ನಿಮ್ಮೊಟ್ಟಿಗೆ ನಾನು ಸೇರಿ ನಾನು ಪ್ರಾರ್ಥಿಸ್ತೇನೆ. Are you ready? ನೀವು ಸಿದ್ಧರಿದ್ದೀರಾ? I'm going to pray that God will help you focus on Him and all that He has called you to do. ನೀವು ದೇವರು ಯಾವ ಕಾರ್ಯಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೋ ಆ ವಿಷಯದ ಮೇಲೆ ಗಮನ ಹರಿಸುವುದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. I pray that every distraction will be removed from your life. ನಿಮ್ಮ ಜೀವನದಿಂದ ಎಲ್ಲ ಗೊಂದಲಗಳು ನೀಗಲ್ಪಡುವಂತೆ ಪ್ರಾರ್ಥಿಸ್ತೇನೆ. That you will be alert in the spirit. ನೀವು ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿರುವಂತೆ. You will stay focused in what God has called you to do in Jesus' name. ದೇವರು ನಿಮ್ಮನ್ನು ಯಾವ ಉದ್ದೇಶವನ್ನ ಮಾಡಲಿಕ್ಕೆ ಕರೆದಿದ್ದಾನೋ ಅದನ್ನ ಮಾಡಲಿಕ್ಕಾಗಿ ಸಹಾಯ ಮಾಡಿ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ, Lord, we thank you for helping us understand the importance of focus in our relationship with you. ದೇವರೇ, ನಿನ್ನೊಟ್ಟಿಗಿರುವಂತ ಒಂದು ಸಂಬಂಧವನ್ನ ದೃಷ್ಟಿಕರಿಸುವಂತೆ ಗಮನ ಹರಿಸಲಿಕ್ಕೆ ಕಲಿಸಿಕೊಟ್ಟ ಕಾರ್ಯಕ್ಕಾಗಿ ಸ್ತೋತ್ರ. Lord, this was the key
for Elisha to walk in the double portion, and today this is our key if we have to walk in our inheritance that you have for us. ಈ ಎಲಿಷನು ತನ್ನ ಜೀವನದಲ್ಲಿ ಈ ಒಂದು ಕಾರ್ಯದ ನಿಮಿತ್ತವಾಗಿ ಅವನು ಆಶೀರ್ವಾದ ಹೊಂದಿದ ಹಾಗೆ ನಮ್ಮ ಜೀವನದಲ್ಲೂ ಸಹ ನಾವು ಕಾರ್ಯಗಳನ್ನು ಹೊಂದಿಕೊಳ್ಳೋಕೆ ಸಹಾಯ ಮಾಡು. God, we cannot be easily distracted. ದೇವರೇ, ನಾವು ಸುಲಭವಾಗಿ ಗೊಂದಲಕ್ಕೀಡು ಮಾಡಲ್ಪಡಲಿಕ್ಕೆ Holy ಸಾಧ್ಯವಿಲ್ಲ. Spirit, help us to have the mind of Christ. ಕ್ರಿಸ್ತನ ಮನಸ್ಸು ನಮಗಿರ್ಲಿಕ್ಕಾಗಿ ಸಹಾಯ ಮಾಡು. Help us to be focused and be renewed in our mind. ದೇವರೇ, ನಾವು ಕರ್ತನೆ ಗಮನ ಹರಿಸುವಂತೆ ನಮ್ಮ ಮನಸ್ಸು ನೂತನೀಕರಿಸಲ್ಪಡಲಿಕ್ಕೆ ಸಹಾಯ ಮಾಡು. Holy Spirit, I pray for your grace to be released upon our lives. ದೇವರೇ, ನಮ್ಮ ಜೀವನದ ಮೇಲಿನ ಕೃಪೆಯು ಕರ್ತನೆ ಕೊಡಲ್ಪಡಲಿ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen and amen. ಆಮೆನ್. You know, today, if you watch this program and you don't know who the Lord Jesus Christ is, I want to give you an opportunity to receive Him as your Lord and Savior. ನೀವು ಈ ಕಾರ್ಯಕ್ರಮ ನೋಡುತ್ತಿರುವಾಗ ನಿಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿಯದೇ ಇರುವುದಾದರೆ ಆತನ ತಿಳುಕೊಳ್ಳಲಿಕ್ಕಾದಂಥ ಅವಕಾಶವನ್ನು ನಿಮಗೆ ಕೊಡುತ್ತೇನೆ. You know, Jesus came down to this world 2000 years ago in the form of a man, you know, who died for us and died for our sins, rose again on the third day, and he's coming back again soon. ಯೇಸು ಕ್ರಿಸ್ತನು ಮನುಷ್ಯನ ಅವತಾರವನ್ನು ತಾಳಿ ಆತ ನಮ್ಮ ಪಾಪಗಳಿಗೋಸ್ಕರವಾಗಿ ಆತನು ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನ ಹೊಂದಿ ಮತ್ತೆ ನಮಗಾಗಿ ಬರಲಿಕ್ಕಿದ್ದಾನೆ. The Bible says if we will believe it with our heart and confess it with our mouth that Jesus is Lord, we will be saved. ನಮ್ಮ ಹೃದಯದಲ್ಲಿ ಆತನನ್ನು ನಂಬಿ ಬಾಯಲ್ಲಿ ಆತನೇ ಕರ್ತನು ರಕ್ಷಕನೆಂಬುದಾಗಿ ಅಂಗೀಕರಿಸುವುದಾದರೆ, ಅರಿಕೆ ಮಾಡುವುದಾದರೆ. So I just want you to pray this prayer with me, saying, Dear Lord Jesus, ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿ. ಪ್ರಿಯ ಯೇಸುವೇ, thank you for dying for me on the cross. ನನಗಾಗಿ ಶಿಲುಬೆಯಲ್ಲಿ ಸತ್ತದಕ್ಕಾಗಿ ಸ್ತೋತ್ರ. Lord, I believe you are the Lord of my life. ನೀನು ನನ್ನ ಜೀವನದ ಕರ್ತನಾಗಿದೆ ಎಂಬುದಾಗಿ ನಂಬುತ್ತೇನೆ. Thank you for shedding your blood. ನಿನ್ನ ರಕ್ತವನ್ನು ಸುರಿಸೋದಕ್ಕಾಗಿ ಸ್ತೋತ್ರ. Thank you for showing me how much you love me, God. ನೀ ನನ್ನನ್ನು ಎಷ್ಟಾಗಿ ಪ್ರೀತಿಸ್ತಿ ಎಂಬುದಾಗಿ ತೋರಿಸೋದಕ್ಕಾಗಿ ಸ್ತೋತ್ರ. Lord, now that I've believed in you, thank you for the eternal life. ದೇವರೇ, ನಾನು ನಿನ್ನ ನಂಬುತ್ತೇನೆ, ನಿತ್ಯ ಜೀವಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ. You know, if you have made that prayer today, I want to let you know that heaven is rejoicing over you. ನೀವು ಆ ಪ್ರಾರ್ಥನೆಯನ್ನು ಮಾಡಿರುವುದಾದರೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪರಲೋಕವು ನಿಮ್ಮ ಕುರಿತಾಗಿ ಸಂತೋಷವುಳ್ಳದಾಗಿದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Until we see you next. ಮುಂದಿನ ಸಂಚಿಕೆ ನೋಡುವ ತನಕ. Thank you.